ಹಲೋ, ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ವಿಶು. ಇದು ಭೀಮ್ ಅಮಾವಾಸ್ಯೆ ದಿನದ ವಿಡಿಯೋ ಆಗಿರುತ್ತೆ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು 2025ರಲ್ಲಿ ನಾನು ಪೂಜೆ ಮಾಡಿರಲಿಲ್ಲ. ಯಾಕಂತಂದರೆ ಅವಾಗ ನಾನು ಪ್ರೆಗ್ನೆಂಟ್ ಇದ್ದೆ. ಸೊ ಅದಕ್ಕೆ ಮನೆಯಲ್ಲಿ ಅಮ್ಮ ಮತ್ತು ಹೇಳಿದರು ಪೂಜೆ ಮಾಡೋದು ಬೇಡ ಈ ವರ್ಷ, ನೆಕ್ಸ್ಟ್ ವರ್ಷ ಮಾಡುವಂತೆ ಬಿಡು ಅಂತ. ಸೊ ನಾನು ಪೂಜೆ ಮಾಡಿರಲಿಲ್ಲ. ಮತ್ತು ಪೂಜೆ ಎಲ್ಲ ಆಯಿತು. ಮತ್ತು ಏನಾದ್ರೂ ಈವ್ನಿಂಗ್ ಪೂಜೆ ಮಾಡಿದ್ದೆ. ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ಇರಲಿಲ್ಲ ನನಗೆ, ಆಫೀಸ್ಗೆ ಹೋಗೋಕ್ಕೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಅಂಥೇಳಿ. ಅದಕ್ಕೆ ಈವ್ನಿಂಗ್ ಪೂಜೆ ಮಾಡಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂಥೇಳಿ ಸೋಯಾ ಕ್ರಂಚ್ ತಂದಿದ್ದೆ. ಅದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿಕೊಂಡೆ. ಅದು ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಮತ್ತು ಅದಕ್ಕೆ ಈರುಳ್ಳಿ ಮತ್ತು ಗಾರ್ಲಿಕ್ನ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಮತ್ತು ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸೋಯಾಬೀನ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಅದೇ ಪಾತ್ರೆಗೆ ಆವಾಗಲೇ ಹಚ್ಚಿಟ್ಕೊಂಡಿದ್ರಲ್ಲ ಆನಿಯನ್ನು ಮತ್ತು ಗಾರ್ಲಿಕ್ ಅದನ್ನು ಹಾಕಿ, ಅದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಇದ್ದರೆ ಹಾಕಿ, ನಿಮ್ಮ ಮನೆಯಲ್ಲಿ ಯಾವ್ಯಾವ್ದು ಕೆಚಪ್ಗಳಿದೆ ಎಲ್ಲನೂ ಹಾಕಿ ಚೆನ್ನಾಗಾಗುತ್ತೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಅದಕ್ಕೆ ಸ್ವಲ್ಪ ಆನಿಯನ್ಗಿಂತ ಸೌತೆಕಾಯಿ ಇದೆಯಲ್ಲ ಅದ್ರ ಜೊತೆ ತಿಂದ್ರೇ ಚೆನ್ನಾಗಿರುತ್ತೆ. ನಾನು ಮತ್ತು ರಾತ್ರಿಗೆ ಆಲೂಗೆಡ್ಡೆ ಮತ್ತು ರೊಟ್ಟಿ ಮಾಡಿದ್ದೆ, ಅಕ್ಕಿ ರೊಟ್ಟಿ ಮಾಡಿದ್ದೆ. ಇದು ಸಿಂಪಲ್ಲಾಗಿ ಚೆನ್ನಾಗಾಗಿತ್ತು. ಆಲೂಗೆಡ್ಡೆ ಮಾಮೂಲಿ ಸೇಮ್ ಒಗ್ಗರಣೆ ಕೊಟ್ಕೊಂಡು ಇದಕ್ಕೂ ಎಲ್ಲ ಮಸಾಲೆನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸೈಡಲ್ಲಿ ಬೌಲಿಗೆ. ಆಮೇಲೆ ಅದನ್ನೆಲ್ಲ ಸ್ವಲ್ಪ ಅದರೊಳಗಡೆಗೆ ಹಾಕಿ ಫ್ರೈ ಮಾಡಿದರೆ ಆಯಿತು. ಆನಿಯನ್ ಹಾಕಿ ಫ್ರೈ ಮಾಡುವಾಗ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ನನಗಂತೂ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ಅಮ್ಮ ಅಂತೂ ಸಖತ್ತಾಗಿ ಅಕ್ಕಿ ರೊಟ್ಟಿ ಮಾಡುತ್ತೆ. ನಾವೆಲ್ಲ ಸೌಟಲ್ಲಿ ಈ ಥರ ಹಾಕಿ ಬಳ್ದು ಮಾಡಿದ್ರೆ ನಮ್ಮಮ್ಮ ಕೈಯಲ್ಲಿ ಬಳ್ದು ಚೆನ್ನಾಗಿರುತ್ತೆ. ಕೈಯಲ್ಲಿ ಬಳ್ದು ಮಾಡೋ ಅಕ್ಕಿ ರೊಟ್ಟಿ ಅಂತೂ ಇನ್ನೂ ಸೂಪರಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ, ಈ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಅನಿಸುತ್ತೆ. Went down when you feel lost in your shadow. Don't feel alone, don't scream so loud. We are living in this cruel world.